ಮೆಡಿಬೆಡ್ಡಿ ವ್ಯಾಲೆಟಲ್ಲಿರುವಂಥ ಅಮೌಂಟ್ನ ಯೂಸ್ ಮಾಡಿಕೊಂಡು ನಾ ಈ ಪ್ರಾಡಕ್ಟ್ಸ್ನ ತರಿಸಿರೋದು. ಸೊ ನಿನ್ನೆ ಆರ್ಡರ್ ಮಾಡಿದ್ದೆ, ಇವತ್ತು ಡೆಲಿವರಿ ಆಗಿದೆ. ಸೊ ಯಾರಾದರೂ ಕಾರ್ಪೊರೇಟ್ ವರ್ಕರ್ಸ್ ಇದ್ದರೆ ನಿಮ್ಮ ಮೆಡಿಬೆಡ್ಡಿ ಅಪ್ಲಿಕೇಶನ್ ವ್ಯಾಲೆಟಲ್ಲಿ ಏನಾದರೂ ಅಮೌಂಟ್ ಇದ್ದರೆ ಸೊ ಅದನ್ನ ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದೊಳಗಡೆ ಹೇಳ್ತೀನಿ. ಸೊ ಅದರೊಳಗಡೆ ಆರ್ಡರ್ ಮಾಡಲಿಕ್ಕೆ ಪ್ರಿಸ್ಕ್ರಿಪ್ಷನ್ ಬೇಕು, ಏನು ಬೇಕು, ಹೆಂಗೆ ಆರ್ಡರ್ ಮಾಡಬೇಕು ಅದನ್ನೆಲ್ಲ ಈ ವಿಡಿಯೋದೊಳಗಡೆ ನೋಡೋಣ. Let's use your wallet balance to order medicines. Here is your complete step-by-step guide. ನಾನಿವಾಗ ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ. ಇವಾಗ ಇಲ್ಲಿ ತೋರಿಸ್ತಾ ಇರೋ ಡೇಟಾ ನಾನು ಆಲ್ರೆಡಿ ಆರ್ಡರ್ ಮಾಡಿರೋದು. ಸೊ ಇದಿನ್ನೂ ಪ್ರೋಗ್ರೆಸ್ ಇದೆ. ಇನ್ನೂ ಡೆಲಿವರಿ ಆಗದೆ ಇರೋಂಥ ಟೈಮಲ್ಲಿ ರೆಕಾರ್ಡ್ ಮಾಡಿರೋದು. ಇದೆರಡು ಪ್ರೋಗ್ರೆಸ್ಟು ಈ ಟೈಪ್ ತೋರಿಸಿದೆ. ಸೊ ಹೊಸ್ದಾಗಿ ಹೆಂಗೆ ಆರ್ಡರ್ ಮಾಡಬೇಕು ಅನ್ನೋದನ್ನು ನಾವು ಈಗ ನೋಡೋಣ. ಅಪ್ಲಿಕೇಶನ್ನ ಓಪನ್ ಮಾಡಿ, ಇಲ್ಲಿ ಸರ್ಚ್ ಬಾರ್ ಇರುತ್ತೆ. ಸರ್ಚ್ ಬಾರಲ್ಲಿ ನಿಮ್ಗೆ ಯಾವ್ದು ಬೇಕೋ ಆ ಮೆಡಿಸಿನ್ನ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಸೊ ಸಿ ಅಂತ ಸರ್ಚ್ ಮಾಡಿದ್ಕೊಳ್ಳಿ ರಿಲೇಟೆಡ್ ಕೆಲವೊಂದಷ್ಟು ಮೆಡಿಸಿನ್ಸ್ ಬರ್ತವೆ. ಇದರಲ್ಲಿ ಕ್ಯಾಶ್ಲೆಸ್ ಅಂತ ಏನು ತೋರಿಸ್ತಾ ಇದೆಯಲ್ಲ ಅವು ಮಾತ್ರ ಫ್ರೀಯಾಗಿ ಬರುತ್ತೆ. ಅಂದರೆ ವ್ಯಾಲೆಟಲ್ಲಿರೋ ಅಮೌಂಟ್ನ ಯೂಸ್ ಮಾಡ್ಕೋಬೋದು ಕ್ಯಾಶ್ಲೆಸ್ ಅಂತ ತೋರಿಸುವಂಥ ಪ್ರಾಡಕ್ಟ್ಗಳಿಗೆ. ಆ್ಯಂಡ್ ಆನ್ಲೈನ್ ಪೇಮೆಂಟ್ ಅಂತ ಇದೆಯಲ್ಲ ಅಂಥ ಪ್ರಾಡಕ್ಟ್ಸ್ಗಳಿಗೆ ನೀವೇ ಪೇ ಮಾಡಬೇಕಾಗುತ್ತೆ. ನಾನು ತೋರಿಸ್ತಾ ಇಲ್ಲಿ ಸೋಪ್ ಅಂತ ಸರ್ಚ್ ಮಾಡಿದ್ಗಳು ಇಲ್ಲಿ ಕೆಟೋ ಗೋಲ್ಡ್ ಸೋಪ್ ಅಂತ ಬಂತು. ಸೊ ಅದು ಕ್ಯಾಶ್ಲೆಸ್ ಇದೆ. ಕ್ಯಾಶ್ಲೆಸ್ ಅಲ್ಲದೆ ಇರೋದು ಯಾವುದು ಆನ್ಲೈನ್ ಪೇಮೆಂಟ್ ಅಂತ ತೋರಿಸ್ತಾ ಇದೆಯಲ್ಲ ಅವುಗಳನ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಅಮೌಂಟ್ ನೀವು ವ್ಯಾಲೆಟಿಂದ ಕಟ್ಟಾಗೋಲ್ಲ, ನೀವೇ ಪೇ ಮಾಡಬೇಕಾಗುತ್ತೆ. ಪ್ರಾಡಕ್ಟ್ಸ್ನ ಕಾರ್ಟ್ಗೆ ಹಾಕಿದ ಮೇಲೆ ಲೊಕೇಶನ್ನ ಸೆಟ್ ಮಾಡ್ಕೊಳ್ಳಿ. ಯಾವ ಲೊಕೇಶನ್ ಬೇಕು ಅದನ್ನು ಚೇಂಜ್ ಮಾಡ್ಕೊಳ್ಳಿ ಅಥವಾ ಎರಡು ನೀವು ಲೊಕೇಶನ್ ಮಾಡ್ಕೊಳ್ಳಿ. ಸೊ ಲೊಕೇಶನ್ ಹಾಕಿದ ಮೇಲೆ ಮೇಲ್ಗಡೆ ನೋಡ್ಬೋದು ನೀವು ಎರಡು ಆಪ್ಷನ್ಸ್ ಇದೆ. ಒಂದು ಡೆಲಿವರಿ, ಇನ್ನೊಂದು ಸ್ಟೋರ್ ಪಿಕಪ್ ಅಂತ. ಸ್ಟೋರ್ ಪಿಕಪ್ ಸೆಲೆಕ್ಟ್ ಮಾಡಿದರೆ ನಿಮ್ಮ ನಿಯರ್ ಬೈ ಇರುವಂಥ ಸ್ಟೋರ್ಸ್ನ ತೋರಿಸುತ್ತೆ ಅದು. ನೀವು ಅಲ್ಲಿ ಹೋಗಿ ಕೂಡ ಪಿಕಪ್ ಮಾಡ್ಕೋಬೋದು. ಬೇಡ ಅಂದರೆ ಡೆಲಿವರಿ ಆಪ್ಷನ್ ಸೆಟ್ ಮಾಡಿ ನಿಮ್ಮ ಲೊಕೇಶನ್ನ ಆ್ಯಡ್ ಮಾಡಿ. ಸೊ ಮನೆಗೆ ಬಂದು ಪ್ರಾಡಕ್ಟ್ನ ಕೊಡ್ತಾರೆ. ಇದಾದಮೇಲೆ ಟೋಟಲ್ ಅಮೌಂಟ್ನ ತೋರಿಸ್ತಾ ಇದೆ. ಚೆಕ್ಔಟ್ ಮಾಡಿ. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಇಲ್ಲಿ ನೀವು ಪ್ರಿಸ್ಕ್ರಿಪ್ಷನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅವರು ಪ್ರಿಸ್ಕ್ರಿಪ್ಷನ್ನ ಫಾರ್ಮೆಟ್ ಕೊಟ್ಟಿದ್ದಾರೆ, ಆ ಟೈಪ್ ಆದರೂ ಮಾಡಿ ಅಥವಾ ನಡೆಯುತ್ತೆ. ಸ್ವಲ್ಪ ಸ್ಲೈಟ್ಲಿ ಚೇಂಜ್ ಇದ್ದರೂ ಕೂಡ ನೀವು ಪ್ರಿಸ್ಕ್ರಿಪ್ಷನ್ನ ಆ್ಯಡ್ ಮಾಡಲೇಬೇಕಾ ಅಂತ ಕೇಳಿದರೆ ಎಸ್ ಮಾಡಲೇಬೇಕು. ನಿಮ್ಮ ಹತ್ರ ಪ್ರಿಸ್ಕ್ರಿಪ್ಷನ್ ಇದ್ದರೆ ಅಪ್ಲೋಡ್ ಮಾಡಿ, ಇಲ್ಲದೇ ಇದ್ದರೂ ಕೂಡ ಅಪ್ಲೋಡ್ ಮಾಡಿ. ಅರ್ಥ ಆಯಿತು ಅಂದ್ಕೊಳ್ತೀನಿ. कुछ समझे दया? हाँ सर, का मतलब है? ನೆಕ್ಸ್ಟ್ ಯೂಸರ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಅದರ್ ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ, ಸರಿಯಾಗಿರುವಂಥ ಇಮೇಲ್ ಐ ಡಿನ ನೀವು ಎಲ್ಲ ಎಂಟ್ರ್ ಮಾಡಿ. ಬಿಲ್ಲೆಲ್ಲ ಇಮೇಲ್ ಐ ಡಿಗೆ ಬರುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ಡೀಟೇಲ್ಸ್ ತೋರಿಸುತ್ತೆ. ಡೀಟೇಲ್ಸು, ಆಮೇಲೆ ನಿಮ್ಮದು ಟೋಟಲ್ ಇನ್ಶೂರೆನ್ಸ್ ವ್ಯಾಲೆಟ್ನೆಲ್ಲ ಕಟ್ಟಾಗೋವಂಥ ಅಮೌಂಟು, ಆರ್ಡರ್ ಸಮ್ರಿ, ನೀವು ಅಪ್ಲೋಡ್ ಮಾಡೋಂಥ ಪ್ರಿಸ್ಕ್ರಿಪ್ಷನ್ನು ಎಲ್ಲ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು, ನಾವು ಪೇಯಬಲ್ ಅಮೌಂಟು 0 ಇದೆ, ಅಂದರೆ ವ್ಯಾಲೆಟಲ್ಲಿರುವಂಥ ಅಮೌಂಟು ಕಟ್ಟಾಗುತ್ತೆ. ಪೇ ಫ್ರಮ್ ವ್ಯಾಲೆಟ್ ಬಟನ್ನ ಕ್ಲಿಕ್ ಮಾಡಿದ ಮೇಲೆ ನಮ್ಮ ಆರ್ಡರ್ ಸಕ್ಸಸ್ಫುಲಿ ಪ್ಲೇಸ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಆರ್ಡರ್ ಐ ಡಿ ಇದೆಲ್ಲ ಈ ಪೇಜಲ್ಲಿ ಬಂದಿದೆ. ಟ್ರ್ಯಾಕ್ ಆರ್ಡರ್ ಅಂತ ಕೂಡ ಆಪ್ಷನ್. ಆರ್ಡರ್ ಪ್ಲೇಸ್ ಆದಮೇಲೆ ಐ ಥಿಂಕ್ ನೆಕ್ಸ್ಟ್ ಡೇ ಬರುತ್ತೆ ಆರ್ಡರ್. ಆಲ್ಮೋಸ್ಟ್ ನೆಕ್ಸ್ಟ್ ಡೇನೇ ಬರುತ್ತೆ. ಈ ರೀತಿಯಾಗಿ ವ್ಯಾಲೆಟಲ್ಲಿರೋವಂಥ ಅಮೌಂಟ್ನ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಇಯರ್ಲಿ ಅದು ಅಮೌಂಟ್ ರಿನ್ಯೂವಲ್ ಆಗುತ್ತೆ. ಮತ್ತು ನೀವು ಯೂಸ್ ಮಾಡಿದ ಮೇಲೆ 1 ಇಯರ್ ಆದಮೇಲೆ ಪ್ರೊಬೆಬ್ಲಿ ಮಾರ್ಚಲ್ಲಿ ಮತ್ತೆ ಅಮೌಂಟ್ ಬರುತ್ತೆ ವ್ಯಾಲೆಟಲ್ಲಿ. ಈ ರೀತಿಯಾಗಿ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಲೈಕ್ ಆಗಿದ್ದರೆ ನಿಮ್ಮ ಕಾರ್ಪೊರೇಟ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.